ಹೌ ಟು ಫೈಂಡ್ ಎ ಸ್ಕ್ವೇರ್ ರೂಟ್. ಸ್ಕ್ವೇರ್ಸು 1 to 10 ಗೊತ್ತಿರಬೇಕು ನಿಮಗೆ. ಅದೇ ರೀತಿ ಈ 1 ಎಂಡ್ ವಿತ್ ಯಾವ್ಯಾವ ಸ್ಕ್ವೇರ್, 1 ಸ್ಕ್ವೇರ್ ಮತ್ತು 9 ಸ್ಕ್ವೇರ್. 1 ಸ್ಕ್ವೇರ್ ಅಲ್ಲಿ ಎಂಡ್ ವಿತ್ 1 ಇದೆ, ಅದೇ ರೀತಿ 9 ಸ್ಕ್ವೇರ್ ಅಲ್ಲಿ ಎಂಡ್ ವಿತ್ 1 ಇದೆ. ಅದೇ ರೀತಿ 4 ಯಾವ ಸ್ಕ್ವೇರ್ ಎಂಡ್ ಅಲ್ಲಿ ಬರುತ್ತೆ, 2 ಸ್ಕ್ವೇರ್ ಅಲ್ಲಿ 4 ಬರುತ್ತೆ, ಅದೇ ರೀತಿ 8 ಸ್ಕ್ವೇರ್ ಅಲ್ಲಿ 4 ಬರುತ್ತೆ. ಇದಿಷ್ಟು ಗೊತ್ತಿದ್ರೆ ನೀವು ಬೇಗ ಕಂಡುಹಿಡಿಬಹುದು. ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 324 ಕಂಡುಹಿಡಬೇಕಾದ್ರೆ ನಾವು ಏನು ಮಾಡ್ತೀನಿ ಅಂದ್ರೆ 2 ನಂಬರ್ ಬಿಟ್ಟು 2 ಡಿಜಿಟ್ ಬಿಟ್ಟು ಒಂದು ಲೈನ್ ಹಾಕ್ತೀನಿ. 2 ಡಿಜಿಟ್ ಬಿಟ್ಟು ಏನಕ್ಕೆ ಹಾಕಿದೆ ಅಂದ್ರೆ ಸ್ಕ್ವೇರ್ ಇದ್ರೆ 2 ಲೈನ್ ಬಿಟ್ಟು ಹಾಕಬೇಕು. ಅದೇ ರೀತಿ ಲೈನ್ ಹಾಕಿದ್ಮೇಲೆ ಇದಿಷ್ಟೇ ಅಬ್ಸರ್ವ್ ಮಾಡಿ. ಲಾಸ್ಟ್ ನಂಬರ್ 4 ಅನ್ನೋದು ಯಾವ 2 ಸ್ಕ್ವೇರ್ ಅಲ್ಲಿ ಎಂಡ್ ಆಗಿದೆ, 2 ಸ್ಕ್ವೇರ್ ಮತ್ತು 8 ಸ್ಕ್ವೇರ್ ಅಲ್ಲಿ ಎಂಡ್ ಆಗಿದೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ 2 ಮತ್ತು 8 ಬರೀತೀನಿ. ಇಲ್ಲೊಂದು ಡಿಜಿಟ್ ಬರುತ್ತೆ, ಇಲ್ಲೊಂದು ಡಿಜಿಟ್ ಬರುತ್ತೆ. ಇದು ಕೆಲಸ ಮುಗೀತು 24ದು. ನಂತರ 3 ನೋಡಿ, 3 ಯಾವ 2 ಸ್ಕ್ವೇರ್ಗಳ ಮಧ್ಯೆ ಬರುತ್ತೆ. ಸೊ 3 1 3 ಇಲ್ಲಿ ಬರುತ್ತೆ ಮಧ್ಯೆ, ಅಂದ್ರೆ 1 ಸ್ಕ್ವೇರ್ ಮತ್ತು 2 ಸ್ಕ್ವೇರ್ ಮಧ್ಯೆ ಬರೋದು 3. ಅದಕ್ಕೋಸ್ಕರ 1 ಸ್ಕ್ವೇರ್ 2 ಸ್ಕ್ವೇರ್ ಅಲ್ಲಿ ಮಿನಿಮಮ್ ಯಾವುದು ಅಂದ್ರೆ 1. ಸೊ 1 ಹಾಕ್ತೀನಿ. 12 ಮತ್ತು 18 325 ಪರ್ಫೆಕ್ಟ್ ಸ್ಕ್ವೇರ್ ಯಾವುದು ಅಂತ ಕಂಡುಹಿಡಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ನಂಬರ್ ಬರ್ದಿರ್ತೀವಲ್ಲ, ಕಾಮನ್ ನಂಬರ್ ಬರ್ದಿರ್ತೀವಲ್ಲ, ಅದರ ನೆಕ್ಸ್ಟ್ ನಂಬರ್ ಯಾವ್ದು ನೋಡಬೇಕು. 1ರ ನೆಕ್ಸ್ಟ್ ನಂಬರ್ 2, ಅದರಿಂದ ಮಲ್ಟಿಪ್ಲೈ ಮಾಡಿದಾಗ 2 ಬರುತ್ತೆ. ಇದು 2 ಅನ್ನೋದು ನಮಗೆ ರೆಫರೆನ್ಸ್ ನಂಬರ್ ಯಾವುದು ಅಂದ್ರೆ 2. ಈ 2 ರೆಫರೆನ್ಸ್ ನಂಬರು ಮೇನ್ ನಮಗೆ 3 ಇದೆ. ಈ 3 ಅನ್ನೋದು ರೆಫರೆನ್ಸ್ ನಂಬರ್ಗಿಂತ ದೊಡ್ಡದಾಗಿದ್ರೆ ದೊಡ್ಡ ನಂಬರು, ಚಿಕ್ಕದಾಗಿದ್ರೆ ಚಿಕ್ಕ ನಂಬರು. ಈ 3 ಅನ್ನೋದು ರೆಫರೆನ್ಸ್ ನಂಬರ್ಗಿಂತ ದೊಡ್ಡದಾಗಿರೋದಕ್ಕೋಸ್ಕರ ದೊಡ್ಡ ನಂಬರ್ ಇಸ್ ದ ಆನ್ಸರ್. 18 ಇಸ್ ದ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಆಫ್ 324. ನೆಕ್ಸ್ಟ್ 4 ಡಿಜಿಟ್ ನೋಡೋಣ. ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಕಂಡುಹಿಡಬೇಕಾದ್ರೆ ಏನ್ ಮಾಡಬೇಕು, ಎಷ್ಟೇ ಇರಲಿ ನಂಬರ್ 2 ನಂಬರ್ ಬಿಟ್ಟು ಒಂದು ಲೈನ್ ಹಾಕಿ. ಯಾಕಂದ್ರೆ ಸ್ಕ್ವೇರ್ ಇರೋದ್ರಿಂದ 2 ಡಿಜಿಟ್ ಬಿಟ್ಟೆ. ಲಾಸ್ಟ್ ನಂಬರ್ ಅಬ್ಸರ್ವ್ ಮಾಡಿದ್ರೆ ಎಂಡ್ ವಿತ್ 4, 2 ಸ್ಕ್ವೇರ್ ಅಲ್ಲೂ ಮತ್ತು 8 ಸ್ಕ್ವೇರ್ ಅಲ್ಲಿ ಎಂಡ್ ವಿತ್ 4 ಬರುತ್ತೆ. ಇದು ಕೆಲಸ ಮುಗೀತು. ನೆಕ್ಸ್ಟ್ 10 ಅನ್ನೋದು ಯಾವ 2 ಸ್ಕ್ವೇರ್ಗಳ ಮಧ್ಯೆ ಬರುತ್ತೆ. 10 ಅನ್ನೋದು ಇಲ್ಲಿ ಬರುತ್ತೆ ನೋಡಿ, 10 ಅನ್ನೋದು ಇಲ್ಲಿ ಬರುತ್ತೆ. 9 ಮತ್ತು 16 ಅಂದ್ರೆ 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್ಗಳ ಮಧ್ಯೆ 10 ಬರೋ ಕಾರಣ ಇದು 2ಅಲ್ಲಿ ಮಿನಿಮಮ್ ಯಾವುದು 3. ಸೊ 3 ಅಂತ ಹಾಕ್ತೀನಿ. 2 ನಂಬರ್ ಆಯ್ತು. ಈ 2 ನಂಬರ್ ಅಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಕಂಡುಹಿಡಬೇಕಂದ್ರೆ ಈ ನಂಬರ್ ನಾನು ರೆಫರೆನ್ಸ್ ತಗೊಂಡು 3ರ ನೆಕ್ಸ್ಟ್ ನಂಬರ್ ಯಾವುದು 4 ಇಂಟು ಮಾಡಬೇಕು. 4 3 12 ಅನ್ನೋದು ನಮಗೆ ರೆಫರೆನ್ಸ್ ನಂಬರು. ಈ 12 ರೆಫರೆನ್ಸ್ ನಂಬರ್ ಸಿಕ್ಕ ಮೇಲೆ ಮೇನ್ ನಂಬರ್ 10 12ಗಿಂತ ಚಿಕ್ಕದಾಗಿದೆ. 12 ದೊಡ್ಡದಾಗಿದೆ ಅಂದ್ರೆ ಮೇನ್ ನಂಬರು ರೆಫರೆನ್ಸ್ ನಂಬರ್ಗಿಂತ ಚಿಕ್ಕದಾಗಿದ್ರೆ ಚಿಕ್ಕ ನಂಬರ್ ಅಂದ್ರೆ 32 ಇಸ್ ದ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಆಫ್ 1024. ಓಕೆ, ಮೇನ್ ನಂಬರ್ ಗ್ರೇಟರ್ ಆಯಿತು, ಮೇನ್ ನಂಬರ್ ಸ್ಮಾಲರ್ ಆಯಿತು. ಈಕ್ವಲ್ ಇದ್ರೆ ಯಾವ ತರ ಮಾಡಬೇಕು ಅಂತ ನೋಡೋಣ. 1 to 96 4 ನಂಬರ್ ಇದೆ. 2 ನಂಬರ್ ಬಿಟ್ಟು ಲೈನ್ ಹಾಕ್ತೀನಿ, ಅಂದ್ರೆ 2 ಡಿಜಿಟ್ ಬಿಟ್ಟು ಹಾಕ್ತೀನಿ ಬಿಕಾಸ್ ಆಫ್ ಸ್ಕ್ವೇರ್ ರೂಟ್. ಲಾಸ್ಟ್ 6 ರೆಫರ್ ಮಾಡ್ತೀನಿ. 6 ಎಂಡ್ ವಿತ್ ಇಲ್ಲಿ ಮಿಸ್ ಆಗಿದೆ. 6 ಸ್ಕ್ವೇರ್ ಇಸ್ ಈಕ್ವಲ್ ಟು 36. 6 ಅನ್ನೋದು 4 ಸ್ಕ್ವೇರ್ ಮತ್ತು 6 ಸ್ಕ್ವೇರ್ ಅಲ್ಲಿ ಬರುತ್ತೆ. 4 ಸ್ಕ್ವೇರ್ ಮತ್ತು 6 ಸ್ಕ್ವೇರ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 4 ಮತ್ತು 6 ಹಾಕ್ತೀನಿ. 2 ಡಿಜಿಟ್ ಹಾಗೆ ಬಿಡ್ತೀನಿ ಇಲ್ಲಿ. ಸೊ ಇದ್ರ ಕೆಲಸ ಮುಗೀತು. 12 ಅನ್ನೋದು ಯಾವ 2 ಸ್ಕ್ವೇರ್ಗಳ ಮಧ್ಯೆ ಬರುತ್ತೆ. 12 ಅನ್ನೋದು ಇವೆರಡರ ಮಧ್ಯೆ ಬರುತ್ತೆ. ಕರೆಕ್ಟಾ? ಅಂದ್ರೆ 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್ಗಳ ಮಧ್ಯೆ 12 ಬರುತ್ತೆ. ಇವೆರಡರಲ್ಲಿ ಮಿನಿಮಮ್ ಯಾವುದು 3 ಅಂತ ಹಾಕಿದೆ. ಇಲ್ಲಿ ಇವೆರಡರಲ್ಲಿ ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕಂಡುಹಿಡಬೇಕಂದ್ರೆ ಮೇನ್ 3 ಇಂದ 3 ಆದ್ಮೇಲೆ 4 ಬರುತ್ತಲ್ವಾ. 3ರ ನೆಕ್ಸ್ಟ್ ಡಿಜಿಟ್ ಯಾವುದು 4.